ಮೇಲೆ ಕಪ್ಪು ಪ್ರಾಣಿಗಳ ಮಾಂಸವನ್ನು ಸೇವನೆ ಮಾಡ್ದಲೆ ಆದಷ್ಟು. ಈಗ ಹೋಟ್ಲಿಗೆ ಹೋದಾಗ ಅಫ್ಕೋರ್ಸ್ ಗೊತ್ತಿರಲ್ಲ ಯಾವ ಪ್ರಾಣಿ ಯಾವ ಕಲರ್ದು ಅಂತ ಗೊತ್ತಾಗಲ್ಲ, ಎಲ್ಲ ತಿಂದ್ಬಿಡ್ತಾರೆ. ತಿಂದಾಗ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗುವಂಥದ್ದು. ಈಗ ನೋಡಪ್ಪ, ನಾನು ಚೆನ್ನಾಗಿರ್ಬೇಕು ಅಂದರೆ ಮತ್ತೆ ದೇವರು ಅವ್ರಿಗೆ ಶಕ್ತಿ ಕೊಟ್ಟಿದ್ದಾರೆ ಅಂದಾಗ ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಒಂದು ವಿತಿನ್ 1000 ರೂಪೀಸ್ ಪರಿಹಾರಗಳು ಮಾಡಿಕೊಂಡ್ರೂ ಕೂಡ ಲಾಭ ಸಿಗುತ್ತೆ. ನೀನು ದುಡ್ಡು ತುಂಬ ಲಕ್ಷಗಟ್ಟಲೆ ಖರ್ಚು ಮಾಡಬೇಕಂತಿಲ್ಲ, ಕೆಲವೊಂದಕ್ಕೆ ಮಾಡಲೇಬೇಕು. ಈ ಫಾರ್ ಎಕ್ಸಾಂಪಲ್ ಚಂಡಿ ಯಾಗಕ್ಕೆ ಅದರದ್ದೇ ಆದ ಮಂಗಳಕರ ದ್ರವ್ಯಗಳನ್ನು ಹಾಕಲೇಬೇಕು, ಅದು ಬೇರೆ. ನಾವು ದಿನವಹಿ ತಪ್ಪುಗಳನ್ನು ಮಾಡ್ತೀವಿ, ಏನೋ ಆಹಾರ ಪದಾರ್ಥ ಸೇವನೆ ಮಾಡುವಾಗಲೋ ಏನೋ ಮಾಡ್ತೀವಲ್ವ, ಅದರಿಂದ ಹೊರಗೆ ಬರೋಕ್ಕೆ ಚಿಕ್ಕ ಪುಟ್ಟ ಪರಿಹಾರಗಳು ಇಮಿಡಿಯೇಟ್ ಒಂದು ರೊಟೀನ್ ಪದ್ಧತಿ ಪ್ರಕಾರ ಮಾಡ್ಕೊಂಡು ಹೋದಾಗ ಮಿನಿಮೈಸ್ ಆಗ್ತಾ ಬರುತ್ತೆ. ಇಲ್ಲಿ ಅದೆಲ್ಲದಕ್ಕೂ ಹೆಚ್ಚಾಗಿ ಮುಖ್ಯವಾಗಿ ಅಹಮ್ಮನ್ನು ಬಿಡಬೇಕಾಗತ್ತೆ. ನಾನೇ, ನಾನು, ಇವೆರಡು ಶಬ್ದ ಬಿಟ್ಟಾಗ ನಾನೇನು ಬೇಕಾದ್ರೂ ಮಾಡಬಹುದು. ಇದು ಬಹಳ ಹಿಂದೆ ರಾಜ್ಕುಮಾರ್ ಅವ್ರದ್ದು ಪಿಕ್ಚರಲ್ಲೇ ಹೇಳ್ಬಿಟ್ಟಿದ್ದಾರೆ. ನಾನು ಅನ್ನೋದು, ನಾನೊಬ್ಬ ಹೋಗ್ತೀನಿ ನಾನು ಅನ್ನೋದು ಬಿಟ್ಟರೆ ಅನ್ನೋದು ಯಾವುದೋ ಒಂದು ಪಿಕ್ಚರಲ್ಲಿ ಡೈಲಾಗ್. ಅವಾಗೆಲ್ಲ ನಾವು ಚಿಕ್ಕವರು, ನಮ್ಮಮ್ಮ ಹೇಳೋರು ಆಯಿತಾ. ಆ ಅಹಂ ಅನ್ನೋದನ್ನ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಆ ಅಹಂ ಎಲ್ಲಿ ಉದ್ಭವ ಆಗುತ್ತೆ, ಅದು ಉದ್ಭವ ಆಗುತ್ತಲ್ಲ, ಅದಕ್ಕೂ ಕಾರಣ ಶನಿನೇ. ತರ್ಕ ಮಾಡ್ಕೋಬೇಕು. ನಾನು ಹೆಂಗಿದ್ದೆ, ನಾನು ಏನು ಮಾಡ್ತಾ ಇದ್ದೀನಿ. ಒಂದು ದಿನ ಬೆಳಿಗ್ಗೆ ಆಯಿತು, ನಮಗೊಂದು ಬದುಕಕ್ಕೆ ಅವಕಾಶ ಕೊಟ್ಟರು ಭಗವಂತ, ಒಂದು ನಮಸ್ಕಾರ ಹಾಕ್ತೀವಿ ಭಗವಂತನಿಗೆ. ರಾತ್ರಿ ಮಲಗುವಾಗ ಪ್ರತಿಯೊಂದು ವ್ಯಕ್ತಿಯು ಬೆಳಗ್ಗಿನಿಂದ ಸಂಜಿನ ತನಕ, ರಾತ್ರಿ ಮಲಗೋ ತನಕ, ಇವತ್ತು ನಾನು ಏನೇನು ಮಾಡಿದೆ, ಇದರಲ್ಲಿ ಯಾವುದು ಪ್ಲಸ್ ಯಾವುದು ಮೈನಸ್, ನಾನು ಏನಾದ್ರು ತಪ್ಪು ಮಾಡಿದ್ನಾ, ಹಾಗಿದ್ರೆ ಈ ತಪ್ಪನ್ನು ನಾಳೆಯಿಂದ ನಾನು ಮಾಡಬಾರ್ದು, ಈ ಥರ ಚಿಂತನೆ ಮಾಡುವಂಥದ್ದು. ಅವ್ರು ಎಷ್ಟೇ ಟೈಟ್ ಶೆಡ್ಯೂಲಿಗೆ ಇದ್ರೂ ಕೂಡಪ್ಪ, ಮಲಗೋವಾಗಂತೂ ಆರಾಮಾಗಿ ಒಂದು 10 ನಿಮಿಷ ಸಿಗುತ್ತಾ. 10 ನಿಮಿಷದಲ್ಲಿ ಬೆಳಗ್ಗಿಂದ ನಾನು ಎದ್ದೆ, ಬೆಳಗ್ಗೆ ನಾನು ರಾತ್ರಿ ಮಲಗೋ ತನಕ ಏನು ಮಾಡಿದೆ ಅಂತ ತರ್ಕ ಮಾಡ್ಕೋಬೋದಲ್ವ. ಇದನ್ನು ಅಳವಡಿಸ್ಕೊಳ್ಬೇಕು ಪ್ರತಿಯೊಂದು ವ್ಯಕ್ತಿಯು. ಆವಾಗ ಇಂತಹ ಒಂದು ದುರಂತಗಳು ನಡೆಯೋದಿಲ್ಲ. ಯಾಕಂದರೆ ಇದು ನಿಜವಾಗ್ಲೂ ದುರಂತವೇ. ನೋಡಪ್ಪ, ಚೆನ್ನಾಗಿ ಆಟ ಆಡ್ಕೊಂಡಿರೋ ವ್ಯಕ್ತಿಗೆ ಕಾಲು ಮುರಿದ್ರೆ ಏನಾಗುತ್ತೆ ಅಲ್ವಾ, ಹಂಗಾಗಿದೆ ಈ ಕತೆ. ಈಗ ಇನ್ನೊಂದು ಪ್ರಶ್ನೆ, 2 ಬಾರಿ ಕೂಡ ಹೆಣ್ಣಿನಿಂದಲೇ ಅವರು ಕಾರಾಗೃಹಕ್ಕೆ ಹೋಗಿರುವಂಥದ್ದು. ಸೊ ದರ್ಶನ್ ಅವ್ರಿಗೆ ಏನಾದರೂ ಶ್ರೀ ದೋಷ, ಏನಾದರೂ ಹೆಣ್ಣಿನಿಂದ ಕಂಟಕ, ಆ ರೀತಿ ಏನಾದರೂ ಇದೆಯಾ ಅಂತ? ಇಲ್ಲಿ 2 ಸರ್ತಿನೂ ಹೆಣ್ಣಿನಿಂದಾನೇ ಹೋದ್ರು ಅಂದರೆ ಸ್ವಯಂಕೃತ ಅಪರಾಧ. ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅನ್ನೋ ತರ್ಕ ಅವರಲ್ಲಿ ಇರಬೇಕಾಗಿತ್ತು. 1 ಪಾಯಿಂಟು. ಇನ್ನು ನೀವು ಕೇಳಿದ್ರಿ ಹೆಣ್ಣಿನ ದೋಷ ಅಂತ. ಕೆಲವೊಂದು ಜಾತಕದಲ್ಲಿ ಹೆಣ್ಣಿನ ಶಾಪ, ಹಿರಿಯರ ಶಾಪ, ಮಾತೃದೋಷ, ಮಾತೃಶಾಪ, ಈ ಥರದ್ದು ಜಾತಕದಲ್ಲಿ ತೋರಿಸುತ್ತೆ. ಅದನ್ನು ಪರಿಶೀಲನೆ ಮಾಡಿಕೊಂಡು ಅದಕ್ಕೆ ಪರಿಹಾರ ಮಾಡ್ಕೊಂಡ ಮೇಲೆ ಅದಕ್ಕೆ ತಕ್ಕಂತೆ ಇವ್ರು ಇರಬೇಕು. ಪರಿಹಾರ ಆಗಿದೆ ಅಂತ ಮತ್ತೆ ನಾನು ಹೆಂಗೆ ಬೇಕಾಗಿ ಇರ್ತೀನಿ ಅಂದರೆ ತಪ್ಪಾಗತ್ತೆ. ಇದು ಬಹಳ ಮುಖ್ಯ. ಇನ್ನು 2ನೇದು, ಕೆಲವೊಂದು ಪದಗಳನ್ನು ಹೇಳೋದು ಅವ್ರು ಬಿಡಬೇಕಾಗತ್ತೆ. ಅವರು ಅಂತ ಅಲ್ಲ, ಯಾವುದೇ ಒಂದು ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಉಳಿಸ್ಕೊಳ್ಬೇಕು, ಅಥವಾ ಒಂದು ವ್ಯಕ್ತಿತ್ವ ಅಂದರೆ ಒಂದು ಒಳ್ಳೆ ಪೊಸಿಷನ್ ಕೊಟ್ಟಿರುತ್ತೆ ಭಗವಂತ, ಆ ಪೊಸಿಷನನ್ನು ನಾನು ಕಾಪಾಡ್ಕೊಳ್ಬೇಕು ಅಂದರೆ ಕೆಲವೊಂದು ಪದಗಳನ್ನು ತ್ಯಜಿಸ್ಬೇಕು. ಅದಕ್ಕೆಲ್ಲ ಮುಖ್ಯ ಏನು? ಅಹಂ, ನಾನೇ, ನನ್ನಿಂದಾನೇ ಅನ್ನೋದು ಖಂಡಿತ ಬಿಡಬೇಕಾಗತ್ತೆ. ಆ ಬಿಟ್ಟಾಗ್ಲೇ ಭಗವಂತ ಹೇಳ್ತಾನೆ, ಪರವಾಗಿಲ್ಲ, ನೀನು ಎಲ್ಲರ ಥರನೂ VIP ಒಂದೇ ಭಗವಂತನಿಗೆ, ಭಿಕ್ಷುಕನೂ ಒಂದೇ ಭಗವಂತನಿಗೆ. ಅವನ ದೃಷ್ಟಿಯಲ್ಲಿ ನಾವು ಸಮಾನತೆಗೆ ಬಂದಾಗ ಪ್ರಪಂಚದ ದೃಷ್ಟಿಯಲ್ಲಿ ನಾವು ಪ್ರತ್ಯೇಕತೆಯನ್ನು ಹೊಂದುತ್ತೀವಿ, ಅಂದರೆ ಉತ್ತುಂಗಕ್ಕೆ ಹೋಗ್ತೀವಿ, ಒಂದು ಒಳ್ಳೆ ಪೊಸಿಷನ್ ಸಿಗತ್ತೆ ನಮಗೆ. ಸೊ ಅದನ್ನು ಕೂಡ ಮಾಡ್ಕೋಬೇಕು. ಇಲ್ಲಿ ಹೆಣ್ಣಿನಿಂದಾನೇ ತೊಂದರೆ ಅಂದರೆ ಕೆಲವೊಂದು ಸ್ವಯಂಕೃತ ಅಪರಾಧ, ಅದರಿಂದ ಬಂದಿರುವಂಥದ್ದು. ಮೇ ಬಿ ಅವರ ಜಾತಕದಲ್ಲಿ ಇದ್ದಿರಬಹುದು, ನಾನು ಅವ್ರ ಜಾತಕ ನೋಡಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಈ ಥರದ್ದು ದುರಂತ ನಡೆಯುತ್ತೆ ಅಂದರೆ 2 ವಿಚಾರ. ಒಂದು ಮೇಜರಾಗಿ ಸ್ವಯಂಕೃತ ಅಪರಾಧ. ಬಟ್ ನೀವು ಹೇಳಿದವಾಗ ಕೇಳಿದ್ರಲ್ವ, ಅಂದರೆ ರೇಸ್ಗೆ ಹೋಗಬೇಡ ಅಂತ ನೀವು ಹೇಳಿದ್ರಿ, ದೊಡ್ಡ ಅಪಘಾತ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಕೇಳಿದ್ರು ಅವರು? ಇಲ್ಲ, ಅವ್ರು ಕೇಳಿರಲಿಲ್ಲ. ಅವರ ಸ್ನೇಹಿತನ ಹತ್ರ ನಾನು ಹೇಳಿದಾಗ, ಇಲ್ಲ ಅವ್ನು ಕೇಳೋ ಡೌಟು ಅಂದಾಗ, ಅದಕ್ಕೂ ಬಿಫೋರೇ ಈ ಆಕ್ಸಿಡೆಂಟ್ ಆಗಿದ್ದು. ಅವಾಗ ನಾನು ಹೇಳಿದೆ, ಇಲ್ಲ ಅಪಘಾತ ಆಗೇ ಆಗತ್ತೆ, ಬಟ್ ಅಷ್ಟು ದೊಡ್ಡದಾಗಲ್ಲ, ಯಾವುದಾದ್ರೂ ಒಂದು ಮೂಳೆ ಅಂತೂ ಡೆಫಿನೆಟ್ ಮುರಿಯುತ್ತೆ. ಯಾಕಂದರೆ ಇಲ್ಲಿ ಏನು ಹೇಳುತ್ತೆ ಗೊತ್ತಪ್ಪ, ಭಗವಂತನ ಲೀಲೆ. ಯಾವುದಾದ್ರೂ ಒಂದು ಎನರ್ಜಿ ಏನು ಮಾಡುತ್ತೆ, ನಾವು ಬ್ರಹ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ದೇವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಯ್ತಾ? ತಿದ್ದುಪಡಿ ಮಾಡ್ಬೋದು. ದೊಡ್ಡ ಅಂದರೆ ಈ ಕೈಯೇ ಕಟ್ಟಾಗೋದು, ಬೆರಳು ಕಟ್ಟಾಗ್ಬೋದು. ಜೀವನೇ ಹೋಗುವಂಥದ್ದು ಯಾವುದೋ ಒಂದು ಬೇರೆ ರೀತಿಯಲ್ಲಿ ರಕ್ತ ಪ್ರವಹಿಸ್ಬೋದು.
ಅದೇ ಅವ್ರ ಜೊತೆಗೆ ನಡೆದಿದ್ದು ಲಾಸ್ಟ್ ಟೈಮು ಆ ದುರಂತ. ಜೊತೆಗೆ ಆ ಕಾರನ್ನು ನಾನು ನೋಡಿದ್ದೆ, ರೇಸಿಗೆ ಹೋಗೋ ಕಾರು, ಅದು ಅಷ್ಟು ಏಳಿಗೆ ಇರಲಿಲ್ಲ. ಆ ಒಂದು ಬಣ್ಣ ಒಂದಕ್ಕೊಂದು ಸಪೋರ್ಟ್ ಮಾಡ್ತಿರ್ಲಿಲ್ಲ. ಇಲ್ಲಿ ಬಣ್ಣಗಳು ಕೂಡ ಬಹಳ ಪ್ರಾಮುಖ್ಯತೆ ತಗೊಳುತ್ತೆ. ಬಣ್ಣಗಳ ಪ್ರಭಾವವು ತುಂಬ ಇರುತ್ತೆ. ಅದೆಲ್ಲವೂ ಕೂಡ ತುಂಬ ದೊಡ್ಡ ವಿಚಾರ.